ನಾಗರಾಜ್, ಕಾರ್ ನೀನು ತಗೊಂಡು ಹೋಗು. ಮಂದಣ್ಣ. ಸರ್ ಅದು. ಮಂದಣ್ಣ, ಹೇಳ್ದಷ್ಟು ಮಾಡು. ನೋಡು ಭಾರ್ಗವ್, ಹೇಗೆ ಮಲಗಿದ್ದಾರೆ ನಮ್ಮ ಪಪ್ಪ. ಪ್ರಪಂಚಕ್ಕೂ ತನಗೂ ಯಾವ ಸಂಬಂಧನೂ ಇಲ್ಲ ಅನ್ನೋ ಹಾಗೆ. ಸ್ವಲ್ಪ ದಿನ ಅಷ್ಟೇ, ಮೊದಲಿನ ಥರನೇ ಆಗ್ತಾರೆ. ಕಾಯೋ ತಾಳ್ಮೆ ಇಟ್ಕೋ. ದಿನ ದಿನಕ್ಕೆ ನಂಗೆ ತಾಳ್ಮೆ ಕಡಿಮೆ ಆಗ್ತಾ ಇದೆ, ನಂಬಿಕೆ ಹೊರಟೋಗ್ತಾ ಇದೆ. ಅವತ್ತಿಗೂ ನೆನ್ನೆಗೂ ಇವತ್ತಿಗೂ ಯಾವ ವ್ಯತ್ಯಾಸನೂ ಇಲ್ಲ. ಹೋಗ್ಲಿ ಬಿಡು, ಇನ್ನೇನು ಸಮಾಚಾರ? ನಿನಗೊಂದು ಶಾಕ್ ಕೊಡೋಣ ಅಂತ ಬಂದೆ. ಶಾಕ? ಏನದು? ಗಾರ್ಗಿ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾಳೆ. ಏನು ಕೇಸಾ? ಏನ್ ಕೇಸು? KDR ಕಿಡ್ನಾಪ್ ಆಗಿರೋ ವಿಚಾರವಾಗಿ. ಅಪರಾಧಿ ಯಾರು ಅಂತ ಗೊತ್ತಾಗಿ ಕೇಸ್ ಹಾಕಿದಾಳ? ಅದು ಗೊತ್ತಿಲ್ಲ, ಆದರೆ ಕೇಸ್ ಹಾಕಿರೋ ವಿಚಾರ ಗೊತ್ತಾಗಿದೆ. ಕಂಪ್ಲೇಂಟ್ ಕೊಟ್ಟಿದ್ದೆ ನಮ್ಮ ಸ್ಟೇಷನ್ ಅಲ್ಲಾದ್ರಿಂದ ನನಗೆ ವಿಷಯ ತಿಳಿಯಿತು. ನನಗೀಗ ಪಪ್ಪಂದೇ ಚಿಂತೆ. ಯಾವ ಕೇಸ್ ಬಗ್ಗೆನೂ ಇಂಟ್ರೆಸ್ಟ್ ಇಲ್ಲ. ಯಾಕೆ ಹಾಗನ್ಕೋತೀಯ? ನಿನಗಿದೊಂದು ಒಳ್ಳೆ ಆಪರ್ಚುನಿಟಿ. ಆ ಗಾರ್ಗಿ ಮೇಲೆ ನೀನು ಒಂದು ಕೇಸ್ ಹಾಕು. ಕೋರ್ಟು ಕಚೇರಿ ಅಂತ ಅಲಿತಾ ಇದ್ರೆ ಅದಕ್ಕೆ ಕೊನೆನೇ ಇಲ್ಲ ಭಾರ್ಗವ್. ನನಗೀಗ ನಮ್ಮ ಪಪ್ಪನ ಆರೋಗ್ಯ ಮುಖ್ಯ. ಬೇರೆ ಯಾವ ವಿಷಯದಲ್ಲೂ ನನಗೆ ಆಸಕ್ತಿ ಇಲ್ಲ. ನನಗೆ ಅರ್ಥ ಆಗುತ್ತೆ, ಆದರೆ ಗಾರ್ಗಿ ಕೇಸ್ ಹಾಕಿರೋ ವಿಚಾರ ನಿನಗೆ ಗೊತ್ತಿರಲಿ ಅಂತ ಹೇಳಿದೆ ಅಷ್ಟೆ. ಯಾಕಂದರೆ ನಾಳೆ ವಿಷಯ ಗೊತ್ತಿದ್ದು ನನಗೆ ತಿಳಿಸ್ಲಿಲ್ಲ ಅಂತ ಆಗಬಾರ್ದು ಅಲ್ವಾ? ಥ್ಯಾಂಕ್ ಯು ಭಾರ್ಗವ್. ನಾನು ಬರ್ತೀನಿ. ಭಾರ್ಗವ್, ಸಾರಿ, ನಿನ್ನ ಮನಸ್ಸು ನೋಯಿಸಿದ್ರೆ. ನನ್ನ ಪಪ್ಪ ಆರೋಗ್ಯವಾಗಿದ್ದಿದ್ರೆ ನೀನು ಹೇಳ್ದಾಗೆ ನಾನು ಕೇಸ್ ಹಾಕ್ತಿದ್ದೆ. ಸದ್ಯಕ್ಕೆ ನಾನು ಮೌನವಾಗಿರೋದೇ ಒಳ್ಳೇದು ಅನ್ನಿಸ್ತಿದೆ. ಈಗ 1 ತಿಂಗಳ ಹಿಂದೆ ಇದ್ದ ನಿನ್ನ ಮೆಂಟಾಲಿಟಿಗೂ ಈಗ ನೀನಿರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಮುಂಚೆ ಥರ ಆಗಿದ್ರೆ ನೀನೇ ಮೈ ಮೇಲೆ ಬಿದ್ದು ಕೇಸ್ ಹಾಕ್ತಾ ಇದ್ದೆ. ನಾವು ಇದು ಒಳ್ಳೇದು ಅಂತೀಯೋ ಇಲ್ಲ ಕೆಟ್ಟದ್ದು ಅಂತೀಯೋ? ನಿನ್ನ ಬಗ್ಗೆ ನಾನು ಯಾವ ತೀರ್ಮಾನಕ್ಕೂ ಬರೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಯಾವುದೇ ವಿಚಾರದಲ್ಲೂ ನೀನು ಮೊದಲು ಹೂ ಅಂತೀಯ. ನಾವು ಅದನ್ನೇ ನಿಜ ಅಂತ ಅಂದ್ಕೊಂಡ್ರೆ ಆಮೇಲೆ ಅದನ್ನು ಸುಳ್ಳು ಮಾಡಿಬಿಡ್ತೀಯ ಅಷ್ಟೇ. ನೀನು ಅಷ್ಟೇ ಕ್ಲೆವರ್. ಚ್ಯೂಟ್ ನೋಡ್ತೀಯ, ಅಳುತ್ತೋ ತಿರುಗಿ ಬೀಳುತ್ತೋ ಅಂತ. ಎನಿವೆ, ಐ ವಿಶ್ ಯುವರ್ ಫಾದರ್ ಎ ಸ್ಪೀಡಿ ರಿಕವರಿ. ಗುಡ್ ಲಕ್. ಥ್ಯಾಂಕ್ ಯು. ಆ ಲಾಯರ್ ಯಾರು? ನಿನ್ನನ್ನು ಯಾಕೆ ಥ್ರೆಟನ್ ಮಾಡ್ತಿದ್ದಾಳೆ? ಅವಳು KDR ಕಂಪ್ನಿ ಲಾಯರು. ಮಕರಂದಕ್ಕೆ ತುಂಬಾ ಬೇಕಾದವಳು, ಅದಕ್ಕೆ ಕೇಸ್ ಆಗ್ತಾ ಇದೆ. ನಾನು ಕ್ಷಮೆ ಕೇಳಬೇಕಂತೆ. ವಾಟ್ ಎ ಜೋಕ್. ಇದು ಜೋಕ್ ಅಲ್ಲ, ತುಂಬಾ ಸೀರಿಯಸ್ ವಿಚಾರ. ರಾಹುಲ್, ನಿಮ್ಮ ತಂದೆ ಹೇಳ್ದಾಗೆ ನೀನು ಕ್ಷಮೆ ಕೇಳು. ಈ ಕೋರ್ಟು ಕೇಸು ನನಗೆ ಯಾವುದು ಬೇಕಾಗಿಲ್ಲ. ಏನಮ್ಮ, ಸೂರ್ಯ ಏನಾದರೂ ಪಶ್ಚಿಮದಲ್ಲಿ ಹುಟ್ಬಿಟ್ನಾ? ಏನಾಯ್ತಮ್ಮ ನಿನಗೆ? ಓ, ಮಕರಂದ್ ಬಂದಿದ್ನಾ? ಮಂತ್ರ ಹಾಕದ್ನಾ? ಅವನ ಮಾತಿನ ಮೋಡಿಗೆ ಮರಳಾಗ್ಬಿಟ್ಯಾ? ಎಲ್ಲೋಯ್ತಮ್ಮ ನಿನ್ನ ಕತ್ತಿಯಲ್ಗಿನ ಛಲ? ನನಗೆ ಯಾವುದು ಬೇಕಾಗಿಲ್ಲ ರಾಹುಲ್. ಕ್ಷಮೆ ಕೇಳೋದ್ರಿಂದ ನೀನೇನು ಕಳ್ಕೊಳ್ಳಲ್ಲ ಕಣೋ. ಸ್ಟಾಪ್ ಇಟ್ ಮಮ್ಮಿ. ಏನಂದ? ಏನು ಕಳ್ಕೊಳ್ಳೋದಿಲ್ವಾ? ಯು ಆರ್ ರಾಂಗ್. ಸನ್ಯಾಸಿ ತನ್ನ ಇಂದ್ರಿಯ ನಿಗ್ರಹ ಕಳ್ಕೋಬಹುದು,
ರಾಜಕಾರಣಿ ಅಪರೂಪಕ್ಕೆ ಸತ್ಯ ನುಡಿಬೋದು, ಪಿಸ್ತೂಲಿನ ಗುರಿ ತಪ್ಪಿ ಪ್ರಾಣ ಉಳಿಬೋದು. ಆದರೆ ನನ್ನ ಛಲ ಯಾವತ್ತೂ ಸಾಯಲ್ಲ, ನಾನು ಬಿಟ್ಕೊಡಲ್ಲ. ರಾಹುಲ್, ಚಿಕ್ಕ ವಯಸ್ಸು ಹುಡುಗನಿಂದ ಇದುವರೆಗೂ ನಡೆದಿದ್ದೆಲ್ಲ ಒಂದ್ಸಲ ಜ್ಞಾಪಿಸ್ಕೊಂಡು ನೋಡು. ಜೀವನ ಪೂರ್ತಿ ಬರೀ ನೀನು ಹೋರಾಡಿದ್ದೇ ಆಯ್ತು. ಏನೋ ಪ್ರಯೋಜನ ಆಯ್ತು? ಗಾಳಿ ಜೊತೆ ಗುದ್ದಾಡ್ದಾಗಾಯ್ತು. ಏನು ಗಳಿಸ್ಕೊಳ್ಳಿಲ್ಲ. ರಾಹುಲ್, ಇನ್ಮೇಲಾದರೂ ನಾವು ಸಮಾಧಾನವಾದ ಜೀವನ ನಡೆಸೋಣ ಕಣ. ಕಟುಕನ್ ಮನೇಲಿ ಬೆಳೆದ ಗಿಳಿಗೆ ಸಾಧುತನ ಹೇಗಮ್ಮ ಬರೋದಕ್ಕೆ ಸಾಧ್ಯ? ಅದಕ್ಕೆ ಬರೋದು ಮೂರೇ: ಹಿಡಿ, ಬಡಿ, ಕಡಿ. ನೀನು ನನಗೆ ಬೆಳೆಸಿದ್ದು ಅದೇ ಪಾಠ ಹೇಳಿತಾನೆ. ಇನ್ನು ನನಗೆ ಒಳ್ಳೆ ಮಾತಾಗಲಿ, ಒಳ್ಳೆ ನಡವಳಿಕೆ ಆಗಲಿ ಹೇಗೆ ಬರೋದಕ್ಕೆ ಸಾಧ್ಯ? ರಾಹುಲ್, ಯಾವಾಗಲೂ ನೀನು ಹೇಳಿದ್ದೆ ಸತ್ಯ ಅಂತ ಅನ್ಕೋಬೇಡ್ವೋ. ಹೇಳಿದ್ದನ್ನೇ ಹೇಳಿ ನಿನ್ನನ್ನು ಸಮರ್ಥಿಸ್ಕೋಬೇಡ. ಮೈಟ್ ಈಸ್ ರೈಟ್ ಅಂತ ಕೇಳಿದ್ವಲ್ಲಮ್ಮ, ನಾನು ಅಷ್ಟೇ. ನನ್ನ ಜೊತೆ ಇರೋರು ನನ್ನ ಥರ ಆಗಬೇಕೇ ವಿನಃ ನಾನು ಅವ್ರ ಥರ ಆಗಲ್ಲ. ರಾಹುಲ್, ನನಗೆ ಯಾಕೋ ಭಯ ಆಗ್ತಿದೆ. ಈ ಕೋರ್ಟು ಕೇಸು. ನೀನು ಯಾಕಮ್ಮ ಯೋಚನೆ ಮಾಡ್ತೀಯ? ಕೋರ್ಟ್ ಕೇಸ್ ತಾನೇ, ಹಾಕಲಿ. ನನ್ನ ಪ್ಲ್ಯಾನೇ ಬೇರೆ ಇದೆ. ಏನಿನ್ ಪ್ಲ್ಯಾನು? ಇದು ಮಾಸ್ಟರ್ ಪ್ಲ್ಯಾನ್ ಅಲ್ಲ, ಮಿಸ್ಟ್ರೆಸ್ ಪ್ಲ್ಯಾನ್. ಮಿಸ್ಟ್ರೆಸ್ ಪ್ಲ್ಯಾನ? ಮಂದಣ್ಣ, ನಾವು ಈ ಮನೆಗೆ ಬರಲೇಬಾರ್ದಾಗಿತ್ತು ಕಣೋ. ನಮ್ಮ ಕಣ್ಣು ಮುಂದೆ ನಮ್ಮ ಯಜಮಾನ್ರಿಗೆ ಅವಮಾನ ಆಗ್ತಿರೋದು ನಾನು ನೋಡೋಕ್ಕಾಗ್ತಾ ಇಲ್ಲ. ಏನು ಮಾಡೋದು? ನಮ್ಮ ಯಜಮಾನ್ರು ಆ ಮನೇಲಿ ರಾಜನ್ ಥರ ಇದ್ರು. ನಾನು ಈ ಮನೆ ಸೇರಿದ್ದು ಚಿಕ್ಕವನಾಗಿದ್ದಾಗ ನನಗೆ ಚೆನ್ನಾಗಿ ನೆನಪಿದೆ. ಗಡಿಯಾರದ ಮುಳ್ಳು 8:30 ಹೊಡೆಯೋದು ತಪ್ಪಿದ್ರು 8:30 ತಿಂಡಿ ಕೊಡೋದು ಯಾವತ್ತೂ ತಪ್ಪಿಲ್ಲ. ಆದರೆ ಈ ಮನೇಲಿ ಅದಕ್ಕೂ ಕಲ್ಬಿತ್ತಲ್ಲೋ. ನನ್ನ ಜೀವನದಲ್ಲಿ ಫಸ್ಟ್ ಟೈಮು ನನಗೆ 8:30 ತಿಂಡಿ ಕೊಡೋಕ್ಕಾಗ್ತಾ ಇಲ್ಲ. ನನಗೆ ಸಂಕಟ ಆಗ್ತಾ ಇದೆ. ನನ್ನ ಮೇಲೆ ನನಗೆ ಸಿಟ್ಟು ಬರ್ತಾ ಇದೆ. ಯಜಮಾನ್ರು ದೊಡ್ಡ ತಪ್ಪು ಮಾಡಿಬಿಟ್ರು ಕಣಯ್ಯ. ಆ ವಿಲ್ಗೆ ಅವ್ರು ಸೈನ್ ಮಾಡಬಾರ್ದಾಗಿತ್ತು. ಈಗ ನೋಡು, ಅವ್ರ ಮನೇಲಿ ಅವರೇ ಪರ್ಕೀರ್ ಥರ ಆಗ್ಬಿಟ್ಟಿದ್ದಾರೆ. ಎಂಥ ಮಗಳು ಕೆಲಸದವ್ರನ್ನ ಇಟ್ಕೊಂಡು ಸ್ವಂತ ಅಪ್ಪನ ಜೊತೆಲಿ ಆಟ ಆಡ್ತಾಳೆ. ತಂದೆ ತೋರಿಸೋ ಪ್ರೀತಿನಲ್ಲಿ ಒಂದು ಭಾಗನಾದರೂ ತೋರಿಸಿದ್ದಿದ್ರೆ ಆ ಜೀವಕ್ಕೆ ನೆಮ್ಮದಿ ಸಿಕ್ಕಿರೋದು. 4 ಗೋಡೆ ಮಧ್ಯದಲ್ಲಿ ಸೆರೆಮನೆಯಲ್ಲಿ ಇಟ್ಟಂಗೆ ಇಟ್ಟಿದ್ದಾರೆ. ಟೈಮ್ ಸರಿಯಾಗಿ ತಿನ್ನೋದನ್ನು ತಪ್ಪಿಸಿದ್ರು. ಎಂಥ ಜನನೋ ಇರು. ತಮ್ಮ ಕಾರಲ್ಲಿ ತಾವು ಹೋಗದೆ ಇರೋ ಹಾಗೆ ತಪ್ಪಿಸಿ ಕೈ ಕಾಲು ಮುರಿದ ಹಾಗೆ ಕೂಡಿಸ್ಬಿಟ್ಟವಳೆ. ಇದು ನಮ್ಮ ಯಜಮಾನ್ರಿಗೆ ಬೇಕಾಗಿತ್ತ? ಎಲ್ಲ ಕಿತಾಪತಿನೂ ಆ ಸೆಕ್ರೆಟ್ರಿದೆ. ಆ ನಾಗರಾಜನ್ ನೆನೆಸ್ಕೊಂಡ್ರೆ ಒರಳಲ್ಲಿ ಹಾಕಿ ಒನಕೆಯಲ್ಲಿ ಜಜ್ಜಿ ರುಬ್ಬೋ ಕಲ್ಲಲ್ಲಿ ರುಬ್ಬಿಡೋಣ ಅನ್ಸುತ್ತೆ. ನನಗೇನು ಅನಿಸುತ್ತೆ ಅಂದರೆ ಅವನ್ನ ಕಾರಲ್ಲಿ ಕೂರಿಸಿ ಊರಾಚೆ ಕರ್ಕೊಂಡು ಹೋಗ್ಬಿಟ್ಟು ಯಾವುದೋ ದೊಡ್ಡ ಮರಕ್ಕೆ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಮಾಡೋಣ ಅಂತ. ಆದರೆ ಹಾಗೆಲ್ಲ ಆಗಲ್ವಲ್ಲ. ಬಡವನ ಕೋಪ ದವಡೆ ಮೇಲೆ ಅನ್ನೋ ಹಾಗೆ ನಂಬಿಕೆನ ಮೇಲೆ ಎಡ್ಬೀಳುತ್ತೆ. ದಿನೇ ದಿನೇ ಯಜಮಾನ್ರ ಸ್ಥಿತಿ ರೆಕ್ಕೆ ಪುಕ್ಕ ಕತ್ತರಿಸಿರೋ ಹಕ್ಕಿ ಥರ ಆಗಿದೆ. ಎಲ್ಲೂ ಓಡಾಡೋ ಹಾಗಿಲ್ಲ, ಜನಸಂಪರ್ಕ ಇಲ್ಲ, ಒಬ್ಬರೇ ಕೂತಿರ್ತಾರೆ. ಇದೆಲ್ಲ ಆ ಗಾರಿಗೆ ಕಾಣಿಸಲ್ವಾ? ನೀನು ಸರಿ. ಅವಳಿಗೆ ದುಡ್ಡಿನ ಮದ, ಅಧಿಕಾರದ ಮದ ಮುಂದೆ ಅಪ್ಪನ ಪ್ರೀತಿ ವಿಶ್ವಾಸ ಎರಡೂ ಕಾಣಲ್ಲ. ಅದಕ್ಕೆ ಈ ಥರ ನಿಗ್ಲೆಕ್ಟ್ ಮಾಡ್ತಾ ಇರೋದು. ನಮ್ಗೇನಾದರೂ ಪವರ್ ಇದ್ದಿದ್ರೆ ಒಂದು ಕೈ ನೋಡ್ಕೊಂಡ್ಬಿಡ್ತಿದೆ. ಹಲ್ಲಿಲ್ಲದೆ ಇರೋ ಮುದುಕಿ ಪುಳ್ಳಂಗಾಯಿ ಉಂಡೆ ತಿನ್ನಬೇಕು ಅಂತ ಹೇಳಿಲ್ಲಂತೆ. ಹಾಗಿದೆ ನಿನ್ನ ಆಸೆ. ನಮ್ದೇನಿದ್ರೆ ಪರಸ್ಪರವಾಗಿ ಹೇಳೋದು, ತೆಪ್ಪಗೆ ಇರೋದು. ಕೆಲಸ ಇಷ್ಟ ಇರಲಿ ಇಲ್ಲದೆ ಇರಲಿ ಮಾಡ್ತಾ ಇರೋದು. ಆದರೆ ನಾನು ಹಾಗಿರಲ್ಲ. ಏನೇ ಬರಲಿ ಯಜಮಾನ್ರು ಪರ ವಹಿಸ್ತೀನಿ. ನನಗೇನು ಅನಿಸುತ್ತೋ ಅದನ್ನೇ ಹೇಳ್ತೀನಿ. ಅವರು ಏನು ಬೇಕಾದರೂ ಮಾಡ್ಕೊಳ್ಳಿ, ನಾನು ಎಲ್ಲದಕ್ಕೂ ತಯಾರಾಗಿದ್ದೀನಿ. ನಿಜ. ಕಡೆ ಪಕ್ಷ ಇದನ್ನು ವಿರೋಧಿಸಿದ್ದೀವಿ ಅಂತ ಸಮಾಧಾನ ಆದರೂ ಇರುತ್ತೆ. ಇನ್ನೂ ನಮ್ಮ ಸ್ವಾತಂತ್ರ್ಯ ದಿನಕ್ಕೆ ಅರ್ಧ ಗಂಟೆ ಬಾಕಿ ಇದೆ.
ಅಷ್ಟರಲ್ಲಿ ನಾಗರಾಜ ಬಂದರೆ ಗೊತ್ತಲ್ಲ, ಸುಮ್ಮನೆ ನಮ್ಮಿಂದ ಯಜಮಾನರಿಗೆ ಕಿರ್ಕೊಳ ಆಗೋದು ಬೇಡ. ಬರ್ತೀನಿ. ಹಲೋ ಇಕ್ಬಾಲ್, ನಾನು ಕಣೋ ರೇಷ್ಮಾ ಮಾತಾಡೋದು. ಜುಲ್ಫಿ ಬಗ್ಗೆ ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕಾಗಿತ್ತು. ಪ್ಲೀಸ್ ಬರ್ತೀಯಾ? ನಾನು ಕಾಯ್ತಾ ಇರ್ತೀನಿ ಕಣೋ. ಸರಿ ಬೇಗ ಬಾ. ರೋಹಿತ್, ನೀನು ಇವತ್ತು ಇಲ್ಲಿಗೆ ಬಂದಿರೋದು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನನ್ನ ಸಂತೋಷನ ಬಾಯಿ ಮಾತಲ್ಲಿ ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ. ನನ್ನ ಮಾತು ನಿನಗೆ ಆಶ್ಚರ್ಯ ಆಗ್ತಾ ಇರ್ಬೋದು. ಬರೀ ಆಶ್ಚರ್ಯ ಮಾತ್ರ ಅಲ್ಲ, ಭಯ ಆಗ್ತಾ ಇದೆ. ಹಿಂದೆ ಆದ ಅನುಭವಗಳೆಲ್ಲ ನೆನಪಾಗ್ತಾ ಇದೆ. ಆಶಾಡ್ಬೂತಿ ನೀನು. ಐ ಡೋಂಟ್ ವಾಂಟ್ ಟು ಬಿಲೀವ್ ಯು. ನಿಜ ರೋಹಿತ್, ನಿನ್ನ ಅನುಭವದಿಂದ ಮಾತಾಡ್ತಾ ಇದೆಯಾ? ನಾನು ತಪ್ಪು ಮಾಡಿದ್ದೀನಿ, ನನಗೆ ಪಶ್ಚಾತ್ತಾಪ ಆಗಿದೆ. ಪಶ್ಚಾತ್ತಾಪ ಅಂದರೆ ಏನು ಅಂತ ಗೊತ್ತಾ ನಿಮಗೆ? ಎಸ್ ರೋಹಿತ್, ನಾನು ರಿಸೀವಿಂಗ್ ಎಂಡಲ್ಲಿದ್ದೀನಿ. ನೀನು ಏನೇ ಬೈದರೂ ನಾನು ತಿರುಗಿ ಬಿಡೋದಿಲ್ಲ. ಆದರೆ ನನ್ನ ಮನಸ್ಸು ಹೇಳ್ತಾ ಇದೆ, ನಾನೊಬ್ಬ ಕೆಟ್ಟ ಮನುಷ್ಯ. ಅಪ್ಪನಿಗೆ ತಕ್ಕ ಮಗನಾಗಲಿಲ್ಲ, ತಮ್ಮನಿಗೆ ಒಳ್ಳೆ ಅಣ್ಣ ಆಗಲಿಲ್ಲ, ಈ ಸಮಾಜಕ್ಕೆ ಒಬ್ಬ ಒಳ್ಳೆ ಪ್ರಜೆ ಆಗಲಿಲ್ಲ. ನಾನಿನ್ನೂ ಈ ಭೂಮಿ ಮೇಲೆ ಯಾಕೆ ಬದುಕಿದ್ದೀನಿ ಅಂತ ಅನಿಸ್ತಾ ಇದೆ. ಛೇ, ಇದೆಲ್ಲ ಯಾವಾಗಿಂದ ಶುರು ಆಯಿತು? ಈ ಕ್ಷಣದಿಂದನಾ ಅಥವಾ ಈ ಥರ ನಿನಗೆ ಕನಸು ಬಿದ್ದಿತ್ತ? ನೀನು ಏನೇ ಹೇಳಿದ್ರೂ ಪರವಾಗಿಲ್ಲ ರೋಹಿತ್. ನೀನು ನನ್ನ ತಮ್ಮ, ನನಗಿಂತ ಚಿಕ್ಕವನು. ನನಗೆ ಹಿಂದಿಂದೆಲ್ಲ ನೆನೆಸ್ಕೊಂಡ್ರೆ ನಾನು ಎಷ್ಟು ಫೂಲಿಶಾಗಿ ಬಿಹೇವ್ ಮಾಡ್ತಾ ಇದ್ದೆ ಅಂತ ಅನಿಸಿ ನನಗೆ ನಾಚಿಕೆ ಆಗುತ್ತೆ. ಆದರೆ ನೀನು ಆದರೆ ಅನ್ನೋ ಪ್ರಶ್ನೆ ನಿನ್ನಲ್ಲಿ ಬರೋ ಸಹಜ ರೋಹಿತ್. ಐ ಅಕ್ಸೆಪ್ಟ್ ಇಟ್. ಆದರೆ ಇಷ್ಟೊಂದು ಭರವಸೆ ಕೊಡ್ತೀನಿ, ಇನ್ನು ಮುಂದೆ ಈ ರಾಹುಲ್ ಮುಂಚಿನ ಥರ ಬಿಹೇವ್ ಮಾಡಲ್ಲ. ನನಗೆ ತಮ್ಮನ ಬಗ್ಗೆ ಪ್ರೀತಿ ಬಂದಿದೆ, ಅಪ್ಪನ ಬಗ್ಗೆ ಗೌರವ ಬಂದಿದೆ. ನಾನು ನನ್ನೊಳಗೆ ಒಂದು ಹೊಸ ಜಗತ್ತನ್ನು ಸೃಷ್ಟಿ ಮಾಡ್ತಾಯಿದ್ದೀನಿ. ಆ ಜಗತ್ತೊಳಗೆ ನನ್ನ ತನ ಹುಡ್ಕೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ನಿನ್ನ ಸಹಾಯ ಬೇಕು. ನೀನು ನನ್ನಲ್ಲಿ ನಂಬಿಕೆ ಬಿತ್ತಬೇಕು. ರಾಹುಲ್, ನೀನು ಫಸ್ಟ್ ಟೈಮ್ ಇಷ್ಟೊಂದು ಓಪನ್ ಆಗಿ ಮಾತಾಡ್ತಿದ್ಯಾ. ಡ್ಯಾಡ್ ನಿನಗೆ ಕಡೆ ಚಾನ್ಸ್ ಕೊಡು ಅಂತ ಹೇಳಿ ಕಳಿಸಿದ್ರು. ಅದರ ಅವಶ್ಯಕತೆನೇ ಇಲ್ಲ. ನಾನು ಕಡೆ ಚಾನ್ಸ್ ಕೊಡೋದಕ್ಕೆ ಮುಂಚೆನೇ ನೀನು ಚೇಂಜ್ ಆಗ್ಬಿಟ್ಟಿದ್ಯಾ. ದಿಸ್ ಈಸ್ ಅ ವೆರಿ ಗುಡ್ ಪ್ರೋಗ್ರೆಸ್. ಐ ವೆಲ್ಕಮ್ ದಿಸ್. ಇಷ್ಟು ವರ್ಷ ನಿನ್ನ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ನನಗೆ ಕ್ಷಮಿಸು ರೋಹಿತ್. ನಿನಗೆ ನನಗಿಂತ ಹೆಚ್ಚಿಗೆ ತಾಳ್ಮೆ ಇದೆ, ರೀಸನಿಂಗ್ ಪವರ್ ಇದೆ. ಈ ದೃಷ್ಟಿಯಲ್ಲಿ ಡ್ಯಾಡ್ ಈಸ್ ರಿಯಲಿ ಗ್ರೇಟ್ ಆ್ಯಂಡ್ ಲಕ್ಕಿ. ರಾಹುಲ್, ನಾನು ಎಷ್ಟೋ ವರ್ಷದ ಕನಸು ಇವತ್ತು ನನಸಾಗ್ತಾ ಇದೆ. ನಮ್ಮಣ್ಣ ರಾಹುಲು ನನ್ನನ್ನು ತಮ್ಮ ಅಂತ ಕರಿಬೇಕು. ನಾನು ಅವನ ಜೊತೆ ನನ್ನ ಪ್ರಾಬ್ಲಮ್ಗಳನ್ನೆಲ್ಲ ಡಿಸ್ಕಸ್ ಮಾಡಬೇಕು. ದೇವರಲ್ಲಿ ದಿನ ಪ್ರಾರ್ಥಿಸ್ತಿದ್ದೆ. ಅದು ಇವತ್ತು ಫಲ ಕೊಡ್ತಾ ಇದೆ. ಐ ಆಮ್ ಹ್ಯಾಪಿ ರೋಹಿತ್. ವಿ ಆರ್ ನಾಟ್ ಟು, ವಿ ಆರ್ ಒನ್. ರಾಹುಲ್, ಆ ದೇವರು ಮನುಷ್ಯನ ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ಗಾತ್ರದಲ್ಲಿ, ಬೇರೆ ಬೇರೆ ಚರ್ಮದ ಬಣ್ಣಗಳಲ್ಲಿ ಸೃಷ್ಟಿ ಮಾಡಿದ. ಹಿ ಮೇಡ್ ಈಚ್ ಒನ್ ಆಫ್ ಅಸ್ ಯುನೀಕ್ ಆ್ಯಂಡ್ ಇಂಡಿವಿಜುವಲ್. ಆದರೆ ಎಲ್ಲರಲ್ಲೂ ಒಂದು ಮಿನಿಮಮ್ ಸ್ಟ್ಯಾಂಡರ್ಡ್ ಇರಲೇಬೇಕು, ಅದು ಮಾನವೀಯತೆ. ನೀನು ಬುದ್ಧಿವಂತ ರೋಹಿತ್. ನಿನ್ನ ಮಾತಲ್ಲಿ ತುಂಬ ಅರ್ಥ ಇದೆ. ಐ ಸಲ್ಯೂಟ್ ಯು. ಹಲೋ ಆಂಟಿ. ಏನು ಇಕ್ಬಾಲ್ ಇಷ್ಟೊತ್ತು ಮಾಡಿಬಿಟ್ಟೆ? ನಾನು ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ಬಾ ಕೂತ್ಕೋ. ಏನಂಟಿ ಅಷ್ಟೊಂದು ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರಲ್ಲ? ನೋಡು ಇಕ್ಬಾಲ್, ನನಗೆ ನೀನು ಬೇರೆ ಅಲ್ಲ, ಜುಲ್ಫಿ ಬೇರೆ ಅಲ್ಲ. ನೀನು ಜುಲ್ಫಿನ ಎಷ್ಟು ಪ್ರೀತಿಸ್ತೀಯಾ ಅಂತಲೂ ಗೊತ್ತು. ನಿಮ್ಮ ಸ್ನೇಹ ಏನು ಅಂತ ನಮ್ಮ ಇಡೀ ಏರಿಯಾಗೆ ಗೊತ್ತಿದೆ.
ಇದ್ದರೆ ಇಕ್ಬಾಲ್ ಜುಲ್ಫಿ ಥರ ಇರಬೇಕು ಅಂತ ನಮ್ಮ ಅಕ್ಕಪಕ್ಕದ ಮನೆಯವ್ರು ಮಾತಾಡ್ಕೋತಾರೆ. ಅದರಿಂದ ನಾನು ಕೇಳೋ ಪ್ರಶ್ನೆಗೆ ನೇರವಾಗಿ ಉತ್ತರ ಹೇಳಬೇಕು, ಯಾವುದ್ರಲ್ಲೂ ಮುಚ್ಚುಮರೆ ಮಾಡಬಾರ್ದು. ಕೇಳಿ ಆಂಟಿ, ನನಗೇನು ಗೊತ್ತಿದೆಯೋ ಯಾವುದೇ ಮುಚ್ಚುಮರೆ ಇಲ್ದಂಗೆ ಹೇಳ್ತೀನಿ. ಇಕ್ಬಾಲ್, ಇತ್ತೀಚೆಗೆ ಜುಲ್ಫಿ ತುಂಬ ಮಂಕಾಗಿರ್ತಾನೆ. ಯಾವ ಕೆಲಸದಲ್ಲೂ ಆಸಕ್ತಿನೇ ಇಲ್ವೇನೋ ಅನ್ನೋ ಹಾಗಿರ್ತಾನೆ ಕಣೋ. ಅವನಿಗೇನೂ ಆಗಿದೆ, ಯಾರಾದರೂ ಏನಾದರೂ ಅಂದ್ರ ಅವನು ಹೀಗೆ ಒದ್ದಾಡೋದನ್ನ ನನ್ನ ಕೈ ನೋಡೋಕ್ಕಾಗಲ್ಲ ಕಣೋ. ನಿನಗೇನಾದರೂ ಗೊತ್ತಿದೆಯಾ? ಆಂಟಿ, ಜುಲ್ಫಿ ಹೀಗಾಗಿರೋದಕ್ಕೂ ಕಾರಣ ಇದೆ. ಮೋಸ್ಟ್ಲಿ ನಿಮಗೂ ಅದ್ರ ಹಿಂಟ್ ಸಿಕ್ಕಿರ್ಬೋದು, ಅಥವಾ ಜುಲ್ಫಿನೇ ಸೂಕ್ಷ್ಮವಾಗಿ ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಿರ್ಬೋದು. ಅವನೇನು ನನ್ನ ಮುಂದೆ ಹೇಳಿಲ್ಲ, ಆದರೆ ಸುಳಿವು ಸಿಕ್ಕಿದೆ. ಜುಲ್ಫಿ ಸಂಯುಕ್ತನ ಪ್ರೀತಿಸ್ತಾನ? ಎಷ್ಟು ಪ್ರೀತಿಸ್ತಾನೆ? ಅವಳು ಜುಲ್ಫಿನ ಪ್ರೀತಿಸ್ತಾ ಇದ್ದಾಳಾ? ಅವರಿಬ್ಬರ ಬಗ್ಗೆ ಪ್ರೀತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ನಿನಗೇನಾದರೂ ಗೊತ್ತಿದೆಯೇನೋ? ಪ್ರೀತಿಯ ಆಳ ಕಣ್ಣಿಗೆ ಕಾಣಿಸಲ್ಲ, ಹಾಗೇನೆ ಪ್ರೀತಿಯ ಎತ್ತರ ಕೂಡ ನಮ್ಮ ದೃಷ್ಟಿಗೆ ನಿಲುಕಲ್ಲ. ಇದು ಸಂಯುಕ್ತ ಜುಲ್ಫಿ ಪ್ರೀತಿ ಅಂದರೆ. ನೋಡು, ನೀ ಶಾಯರಿ ಹಾಗೆ ಏನೇನೋ ಹೇಳಬೇಡ, ನನಗೆ ಅರ್ಥ ಆಗೋ ಹಾಗೆ ಹೇಳು. ಆಂಟಿ, ಅವರಿಬ್ಬರು ತುಂಬ ದೂರ ಹೊರಟೋಗಿದ್ದಾರೆ, ವಾಪಸ್ ಬರೋಕ್ಕಾಗದಿರೋ ಅಷ್ಟು ದೂರ. ಅಂದರೆ ಅವರಿಬ್ಬರು? ಆಂಟಿ, ನೀವು ಬೇರೆ ಥರ ಎಲ್ಲ ಅರ್ಥ ಮಾಡ್ಕೋಬೇಡಿ. ಅವರಿಬ್ಬರು ಒಬ್ಬರೊಬ್ಬರು ಪರಸ್ಪರ ಬಿಟ್ಟಿರೋಕ್ಕಾಗದಿರೋಷ್ಟು ದೂರ ಹೋಗಿದ್ದಾರೆ ಅಂದೆ ಅಷ್ಟೇ. ನನಗೆ ಗೊತ್ತಿರೋ ಹಂಗೆ ಜುಲ್ಫಿ ಸಂಯುಕ್ತನ ಬಿಟ್ಟು ಬೇರೆ ಯಾವ ಹುಡುಗಿನೂ ಮದುವೆ ಆಗಲ್ಲ. ಏನು ಹೇಳ್ತಾ ಇದೆಯಾ ಇಕ್ಬಾಲ್? ಜುಲ್ಫಿ ಸಂಯುಕ್ತನ ಮದುವೆ ಆಗ್ತಾನಾ? ಆಗ್ತಾನೆ ಅನ್ಸುತ್ತೆ. ಜುಲ್ಫಿ ಮನ್ಸು ಏನು ಅಂತ ನನಗೆ ಗೊತ್ತಿದೆ. ಅದು ಹೇಗೆ ಸಾಧ್ಯ ಇಕ್ಬಾಲ್? ಸಂಯುಕ್ತ KDR ಮಗಳು, ಇವರಿಬ್ರು ಬಿಸ್ನೆಸ್ ರೈವಲ್ಸು. ಹಾಗಿರುವಾಗ ಜುಲ್ಫಿ ಸಂಯುಕ್ತನ ಮದುವೆ ಆಗಕ್ಕೆ ಹೇಗೆ ಸಾಧ್ಯ? ನೀನೇ ಹೇಳು. ನಾನೇನು ಹೇಳೋದಿದೆ ಆಂಟಿ, ನನಗೆ ನನ್ನ ಫ್ರೆಂಡ್ ಲೈಫ್ ಮುಖ್ಯ, ಜುಲ್ಫಿ ಸಂಯುಕ್ತ ಮದುವೆ ಆಗೋದು ಮುಖ್ಯ. ಉಳಿದಿದ್ದು ಯಾವುದು ನನಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಸ್ವಲ್ಪ ಬುದ್ಧಿ ಇಟ್ಕೊಂಡು ಮಾತಾಡೋ ಇಕ್ಬಾಲ್. ಇಬ್ರು ಶತ್ರುಗಳ ನಡುವೆ ಸ್ನೇಹ ಸಂಬಂಧ ಸಾಧ್ಯನಾ ಅನ್ನೋದು ಯೋಚನೆ ಮಾಡು. ಯಾವುದೇ ಕಾರಣಕ್ಕೂ KDR ಮಗಳನ್ನ ಈ ಮನೆಗೆ ತಂದ್ಕೊಳಕ್ ಸಾಧ್ಯ ಇಲ್ಲ. ಇಲ್ಲಿ ಕೆಲವು ಸೂಕ್ಷ್ಮಗಳಿವೆ, ಅದನ್ನ ಗಮನಿಸದೆ ಪ್ರೀತಿ ಮಾಡಿಬಿಟ್ರೆ ಆಗೋಯ್ತಾ? ಇದಕ್ಕೆ ನಾನು ಒಪ್ಪೋದಿಲ್ಲ. ಆಂಟಿ, ನಾನು ಹೇಗೆ ನಿಮ್ಮ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಟ್ಟನು, ನೀವು ನನ್ನ ಪ್ರಶ್ನೆಗೆ ಹಾಗೆ ನೇರವಾಗಿ ಉತ್ತರ ಕೊಡಿ. ಜುಲ್ಫಿ ಮತ್ತು ಸಂಯುಕ್ತನ ಮದುವೆ ಬಗ್ಗೆ ನೀವೇನು ತೀರ್ಮಾನ ತಗೋತೀರಾ? ಅದು ಈಗಲೇ ಹೇಳೋಕ್ಕೆ ಕಷ್ಟ ಆಗತ್ತೆ ಇಕ್ಬಾಲ್. ನಾನು ಆಗಲೇ ಹೇಳಿದಾಗೆ ಇದರಲ್ಲಿ ನಮ್ಮ ಧರ್ಮ, ಇವ್ರ ಬಿಸ್ನೆಸ್ ರೈವಲ್ರಿ ಎರಡೂ ಸೇರಿದೆ. ಇದು ಪರಿಹಾರ ಆಗಲ್ಲ ಅನ್ಸುತ್ತೆ. ನಿಮಗೆ ಇವೆರಡೇ ಮುಖ್ಯ ಅನ್ನೋ ಹಾಗಿದ್ರೆ ಬಿಟ್ಬಿಡಿ. ಸುಮ್ಮನೆ ಜುಲ್ಫಿ ಬಗ್ಗೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ? ಅವ್ನು ಸೋತ್ರೇನು ಸತ್ರೇನು, ನಿಮಗೆ ನಿಮ್ಮ ಹಠ ಮುಖ್ಯ ತಾನೇ, ಬಿಟ್ಬಿಡಿ. ಹಾಗಲ್ಲ ಇಕ್ಬಾಲ್, ನಾನು ಇಬ್ಬರ ಬಗ್ಗೆನೂ ಗಮನ ಕೊಡಬೇಕು. ಜುಲ್ಫಿ ತಂದೆನೂ ನೋಡ್ಕೋಬೇಕು, ಜುಲ್ಫಿ ಬಗ್ಗೆನೂ ಯೋಚನೆ ಮಾಡಬೇಕು. ಇಕ್ಕಟ್ಟಿನ ಸ್ಥಿತಿಲಿ ಸಿಕ್ಕಾಕೊಂಡಿರೋಳು ನಾನು ಕಣೋ, ನಿನ್ನ ಸ್ನೇಹಿತ ಅಲ್ಲ. ಆಂಟಿ, ನನಗೆ ಅರ್ಥ ಆಗತ್ತೆ. ಈಗ ನೀವೇ ಇದಕ್ಕೇನಾದರೂ ಒಂದು ಪರಿಹಾರ ಕಂಡುಹಿಡಿಬೇಕು. ಇಲ್ಲದೆ ಹೋದರೆ ನಿಮ್ಮ ಮುದ್ದಿನ ಮಗ ಜುಲ್ಫಿ ನಿಮ್ಮ ಕೈ ದಕ್ಕೋದಿಲ್ಲ. ಪ್ಲೀಸ್ ಆಂಟಿ, ಜುಲ್ಫಿನೂ ಸಂಯುಕ್ತನೂ ಒಂದಾಗಕ್ಕೆ ಒಂದು ಅವಕಾಶ ಮಾಡಿಕೊಡಿ, ಎಲ್ಲ ಸರೋಗುತ್ತೆ.